ಆತ್ಮವಿಚಾರ 62 ಮೌನ ಪರಮಾದ್ವೈತ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪ ಆತ್ಮಾನುಭವದ ದ್ವಾರ ಸೆಲ್ಫ್ ಇನ್ಕ್ವೈರಿ 62 ಸೈಲೆನ್ಸ್ ದಿ ಪರ್ಫೆಕ್ಟ್ ನಾನ್ ಡ್ಯೂಯಲ್ ರಿಯಾಲಿಟಿ ಸತ್ ಚಿತ್ ಆನಂದ ದಿ ಗೇಟ್ವೇ ಟು ರಿಯಲೈಸೇಷನ್. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. Let the awareness that you are the witness of everything shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. Observe the breath. Observe the movement of the breath and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing
is opposite to me as it is impermanent, momentary, and not self, anatma. However, being the observer of the body, I am permanent, eternal, and atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is anatma. I am atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು
ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ.
I am beyond. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः शोकस्य हन्त्रे नमः शोकस्य हन्त्रे नमः ॐ शान्ति शान्ति शान्तिः सच्चिदानंद अहम मौन स्वरूपिणे सच्चिदानंद अहम मौन स्वरूपिणे सच्चिदानंद अहम मौन ಸ್ವರೂಪಿಣೆ. ಮೌನವೆಂದರೆ ಮೌನ, ಆತ್ಮಸ್ವರೂಪದ ಸತ್ವವೇ ಆದ ಮೌನ, ಅಸ್ತಿತ್ವಕ್ಕೆ ಆಧಾರವಾದ ಮೌನ, ಪ್ರಜ್ಞೆಗೆ ಮೂಲವಾದ ಮೌನ, ಆನಂದದ ಚಿಲುಮೆಯೇ ಆದ ಮೌನ, ಶಾಂತಿಯ ಪರಂಧಾಮವಾದ ಮೌನ. ಮೌನದ ಗುಣ ಮೌನ, ಮೌನದ ಲಕ್ಷಣ ಮೌನ, ಮೌನದ ಆಕಾರ ಮೌನ, ಮೌನದ ರೂಪ ಮೌನ. Silence is silence. The very essence of Atma, the Self, is silence. Silence is the foundation of existence. Silence is the source of consciousness. Silence is the fountain of bliss. And silence is the ultimate divine abode of peace. The quality of silence is silence. The attribute of silence is silence. The model of silence is silence. The form of silence is silence. ಮೌನ ಒಂದು ಪ್ರಚ್ಛನ್ನ ಶಕ್ತಿ, ಒಂದು ನಿಗೂಢ ಶಕ್ತಿ, ಎಲ್ಲವನ್ನೂ ಸಾಧ್ಯ ಮಾಡಬಲ್ಲ, ಸಂಭಾವ್ಯತೆಗೊಳಿಸಬಲ್ಲ ಒಂದು ಅಂತಃಸತ್ವ. ಇದು ತಾನೇ ತಾನಾಗಿರುವುದೇ ಸತ್, ಅಸ್ತಿತ್ವ. ತನ್ನನ್ನು ತಾನು ತಿಳಿಯುವುದೇ ಚಿತ್, ಪ್ರಜ್ಞೆ. ಸತ್ ಚಿತ್ಗಳ ಮಧ್ಯೆ ಭೇದವಿಲ್ಲದ ಸ್ಥಿತಿಯೇ ಆನಂದ, ಮೌನಾನಂದ. Silence is a hidden force, a profound mystery, an inner potential that makes all things possible. It is self-existent Sat, pure being, self-aware Chit, consciousness, and the state in which Sat and Chit are undivided, the bliss of silence, Maunananda. ಮೌನವನ್ನು ಮನಸ್ಸು ಅನುಭವಿಸಲಾರದು ಮತ್ತು ಬುದ್ಧಿ ವಿವರಿಸಲಾರದು. ಏಕೆಂದರೆ ಮೌನವನ್ನು ಅನುಭವಿಸಲು ಹೊರಟ ಮನಸ್ಸು ಮೌನದೊಳಗೆ ಬೆರೆತು ಹೋಗುತ್ತದೆ. ಮೌನವನ್ನು ವಿವರಿಸಲು ಹೊರಟ ಬುದ್ಧಿ ಮೌನದೊಳಗೆ ಲೀನವಾಗಿ ಹೋಗುತ್ತದೆ. ಮೌನವನ್ನು ತನ್ನದನ್ನಾಗಿ ಮಾಡಿಕೊಳ್ಳಲು ಹೊರಟ ಅಹಂಕಾರ ಮೌನದೊಳಗೆ ತನ್ನ ಇರುವಿಕೆಯನ್ನು ಕಳೆದುಕೊಂಡು ನಾಶವಾಗಿ ಬಿಡುತ್ತದೆ. The mind cannot experience silence, nor can the intellect explain it. For when the mind seeks to experience silence, it dissolves within it. When the intellect attempts to describe silence, it merges into it. When ego tries to claim silence as its own, it loses itself and is annihilated within silence. ಹಾಗಾಗಿ ಮೌನವನ್ನು ಯಾರೂ ಯಾವುದೂ ವಿವರಿಸಲಾರದು. ಮೌನವನ್ನು ವಿವರಿಸಬೇಕೆಂದರೆ ಮೌನವನ್ನು ಮೌನವೊಂದೇ ವಿವರಿಸಬಲ್ಲದು, ಮೌನವನ್ನು ಮೌನವೊಂದೇ ತಿಳಿಯಬಲ್ಲದು ಮತ್ತು ಮೌನವನ್ನು ಮೌನವೊಂದೇ ಅನುಭವಿಸಬಲ್ಲದು.
Therefore, silence cannot be described by anything or anyone. Only silence can describe silence. Only silence can know silence. Only silence can experience silence. ಸಮುದ್ರದ ಅಪಾರ ವಿಸ್ತಾರತೆಯ ಹರವಿನ ಮೇಲೆ ಅಲೆಗಳು ತೇಲಾಡುವಂತೆ ಮೌನದ ಅಪಾರ ಹರವಿನ ಮೇಲೆ ಶಬ್ದಗಳು ತೇಲಾಡುತ್ತವೆ, ಕುಣಿದಾಡುತ್ತವೆ. ಹಾಗಾಗಿ ಶಬ್ದವಿದ್ದರೂ ಅದಕ್ಕೆ ಹಿನ್ನೆಲೆಯಾಗಿ ಮತ್ತು ಅದಕ್ಕೆ ಆಧಾರವಾಗಿ ಮೌನವೇ ಸ್ಥಿರವಾಗಿ ಇರುತ್ತದೆ. ಮೌನದ ಈ ಸ್ಥಿರತೆ ಇಲ್ಲದಿದ್ದರೆ ಶಬ್ದಕ್ಕೆ ಅವಕಾಶವಿಲ್ಲ. Just as waves ripple over the vast expanse of ocean, so too sounds do float and dance upon the vast expanse of silence. Therefore, even when sound exists, silence remains unwavering as its background and foundation. Without the steadiness of silence as background, sound itself would have no ground to emerge. ಶಬ್ದವಿಲ್ಲದ ಸ್ಥಿತಿಗೆ ನಿಶ್ಶಬ್ದವೆನ್ನಬಹುದು. ನಿಶ್ಶಬ್ದ ಪರಿಪೂರ್ಣ ಮೌನವಲ್ಲ, ಪರಿಶುದ್ಧ ಮೌನವಲ್ಲ. ಶಬ್ದರಹಿತ ಸ್ಥಿತಿ ನಿಶ್ಶಬ್ದ ಅಷ್ಟೇ. ಮನದ ವ್ಯಾಪ್ತಿಯೊಳಗೆ ಬರುವ ಇದು ಮನಸ್ಸಿನಂತೆಯೇ ತಾತ್ಕಾಲಿಕ ಮತ್ತು ಬದಲಾಗುವಂಥದ್ದು. ದಿ ಆಬ್ಸೆನ್ಸ್ ಆಫ್ ಸೌಂಡ್ ಮೇ ಬಿ ಟರ್ಮ್ಡ್ ನಿಶ್ಶಬ್ದ, ಸೌಂಡ್ಲೆಸ್ನೆಸ್. However, Nishabda is neither perfect silence nor pure silence, it is merely soundlessness, that is all. It belongs to the realm of the mind and, like the mind itself, is temporary and subject to change. ಹಾಗಾಗಿ ಮನದ ಕಟ್ಟುಪಾಡುಗಳಿಗೆ ಒಳಪಟ್ಟ ಶಬ್ದಕ್ಕೂ ಅಪ್ರತಿಬಂಧಕ ಮೌನವೇ ಆಧಾರ. ನಿಶ್ಶಬ್ದಕ್ಕೂ ಈ ಮೌನವೇ ಆಧಾರ. ಇರುವುದಕ್ಕೂ ಈ ನಿರುಪಾಧಿಕ ಮೌನವೇ ಆಧಾರ. ಇಲ್ಲದಿರುವುದಕ್ಕೂ ಈ ಮೌನವೇ ಆಧಾರ. ಮೌನವಿಲ್ಲದೆ ಶಬ್ದ ಹುಟ್ಟಲಾರದು, ಇರಲಾರದು ಮತ್ತು ಮುಂದುವರಿಯಲಾರದು. ಆದರೆ ಶಬ್ದವಿಲ್ಲದಿದ್ದರೂ ಮೌನ ಮಾತ್ರ ತಾನು ತಾನಾಗಿ ಸದಾ ಇರುತ್ತದೆ. Thus, unrestricted silence is the foundation for both sound and soundlessness, which are conditioned by the mind. It is the basis for both existence and non-existence alike. Without silence, sound cannot arise, cannot exist, and cannot continue. Yet, even in the absence of sound, silence alone remains eternally present. ಮೌನ ಮಾತ್ರ ನಿಶ್ಚಲ, ಉಳಿದುದೆಲ್ಲವೂ ಅನಿಶ್ಚಲ. ಮೌನ ಮಾತ್ರ ಪರಿಶುದ್ಧ, ಉಳಿದುದೆಲ್ಲವೂ ಮಲಿನ. ಮೌನ ಮಾತ್ರ ಪರಿಪೂರ್ಣ, ಉಳಿದುದೆಲ್ಲವೂ ಅಪೂರ್ಣ. ಮೌನ ಮಾತ್ರ ನಿತ್ಯ, ಉಳಿದವೆಲ್ಲವೂ ಅನಿತ್ಯ, ಕ್ಷಣಭಂಗುರ. ಮೌನ ಒಂದೇ ಸತ್ಯ, ಉಳಿದವೆಲ್ಲವೂ ಸುಳ್ಳು, ಬರೇ ಸುಳ್ಳು. ಮೌನ ಒಂದೇ ವಾಸ್ತವಿಕತೆ, ಉಳಿದುದೆಲ್ಲವೂ ಕೇವಲ ತೋರಿಕೆಗಳು. Silence alone is unchanging, everything else is transient. Silence alone is pure, all else is impure. Silence alone is complete, all else is incomplete. Silence alone is eternal, all else is fleeting and perishable. Silence alone is truth, all else is illusion, mere deception. Silence alone is reality, all else is mere appearances. ಮೌನಕ್ಕೆ ಏನನ್ನೂ ಸೇರಿಸಬೇಕಿಲ್ಲ, ಅಷ್ಟು ಪರಿಪೂರ್ಣವದು. ಮೌನದಿಂದ ಏನನ್ನೂ ಕಳೆಯಬೇಕಿಲ್ಲ, ಅಷ್ಟು ಪರಿಶುದ್ಧವದು. ಏನೇನೋ ಆಗುತ್ತಲೇ ಇದ್ದು ಸದಾ ಕಳೆದು ಕೂಡುವ ವ್ಯವಹಾರದಲ್ಲೇ ಜನ್ಮ ತಾಳುತ್ತಾ ಮುಂದುವರಿಯುವ ಮನಬುದ್ಧಿಗಳಿಗೆ
ಮೌನವನ್ನು ಸ್ವೀಕರಿಸುವುದು ಸಾಧ್ಯವೂ ಆಗುವುದಿಲ್ಲ ಮತ್ತು ಅವುಗಳಿಗೆ ಮೌನ ಅರ್ಥವೂ ಆಗುವುದಿಲ್ಲ. Nothing needs to be added to silence. It is so perfect. Nothing needs to be removed from silence. It is so pure. For the restless and fragmented nature of the mind and intellect, which are born in the constant process of becoming and passing away, and which are forever engaged in the practice of multiplication, silence remains both unacceptable and incomprehensible. ಹಾಗಾಗಿ ಮೌನವೊಂದೇ ಸರ್ವತಂತ್ರ ಸ್ವತಂತ್ರವಾಗಿ ತಾನೇ ತಾನಾಗಿ ಇರುವುದು. ಮೌನವೊಂದೇ ಶಾಶ್ವತ, ಉಳಿದವೆಲ್ಲವೂ ನಶ್ವರ. ಏನೇ ಇರಲಿ ಅಥವಾ ಇಲ್ಲದಿರಲಿ, ಮೌನವೊಂದೇ ಇರುವುದು, ತಾನೇ ತಾನಾಗಿ ಇರುವುದು. ಹಾಗಾಗಿ ಇದೊಂದೇ ಸತ್ಯ, ಸತ್ಯವಾದುದು. ಉಳಿದೆಲ್ಲವೂ ಅಸತ್, ಅಸತ್ಯವಾದವು. ಮೌನ ಸ್ವರೂಪದ ಈ ಸತ್ ನೀವೇ ಆಗಿರುವಿರಿ. ಮೌನ ಸ್ವರೂಪದ ಈ ಸತ್ ನೀವೇ ಆಗಿರುವಿರಿ. ಮೌನ ಸ್ವರೂಪದ ಈ ಸತ್ ನೀವೇ ಆಗಿರುವಿರಿ. Therefore, absolute silence alone is truly independent and all-governing, existing by itself for itself. Silence alone is eternal, while all else is impermanent. Whatever may exist or cease to exist, silence alone remains as supreme being, self-evident and self-sustaining. Hence silence alone is Sat, the absolute truth. Everything else is Asat, the unreal. This Sat, which is the nature of silence, is you. This Sat, which is the nature of silence, is you. This Sat, which is the nature of silence, is you. ಮೌನದೊಳಗೆ ಪೂರ್ಣವಾಗಿ ತುಂಬಿಕೊಂಡಿರುವುದು ಅದರದೇ ಆದ ಪ್ರಜ್ಞೆ. ಈ ಪ್ರಜ್ಞೆಯ ವಿಸ್ತಾರವೇ ಅರಿವು, ತಿಳಿಯುವ ಶಕ್ತಿ. ಹಾಗಾಗಿ ತನ್ನದೇ ಆದ ಪ್ರಜ್ಞೆಯಿಂದ ಮೌನವು ತನ್ನನ್ನೇ ತಾನು ತಿಳಿದುಕೊಳ್ಳಬಲ್ಲದು, ಅನುಭವಿಸಬಲ್ಲದು. ಇದರ ಪರಿಣಾಮವೇ ಜ್ಞಾನ, ಜ್ಞಾನವೇ ಆನಂದ. ಮೌನದ ಆನಂದವೂ ಮೌನವೇ, ಮೌನದ ಇರುವಿನ ಅರಿವೇ ಆನಂದ. Silence is entirely filled with its own consciousness. The expanse of this consciousness is awareness, the power of knowing. Therefore, silence can be aware of itself and can also experience itself by its own awareness. The result of this awareness or knowing is wisdom, and wisdom is bliss. Silence is bliss, and the bliss of silence is also silence. The awareness of the existence of silence is bliss. ಸಮಸ್ತ ಚರಾಚರ ವಸ್ತುಗಳಿಗೆ ಏಕೈಕ ಆಧಾರವಾದ ಈ ಮೌನವೇ ನಮ್ಮ ನಿಮ್ಮೆಲ್ಲರ ನಿಜವಾದ ಸ್ವರೂಪ. ಇದನ್ನೇ ವ್ಯಷ್ಟಿಗೆ ಹೋಲಿಸಿದಾಗ ಆತ್ಮವೆನ್ನುವುದು, ಇದನ್ನೇ ಸಮಷ್ಟಿ ವಿಶ್ವಕ್ಕೆ ಹೋಲಿಸಿದಾಗ ಪರಮಾತ್ಮ ಎನ್ನುವುದು. ಆತ್ಮ ಪರಮಾತ್ಮ ಎನ್ನುವ ಭಿನ್ನತೆಯ ಭ್ರಮೆಯು ಸಾಕ್ಷಾತ್ಕಾರದಲ್ಲಿ ಅಳಿದಾಗ ನೀವೇ ಅದು, ತತ್ವಂ ಅಸಿ. ನೀವೇ ಅದು, ತತ್ವಂ ಅಸಿ. ನೀವೇ ಅದು, ತತ್ವಂ ಅಸಿ. Silence, which serves as the foundation of all existence, animate and inanimate, is the true nature of all of us. When applied to the individual, this unconditioned silence is Atma, the true individual self, not ego. When extended to the collective cosmos, the entire universe, this absolute silence is Paramatma,
the Supreme Being, in the realization of the Self, where the fantasy of differentiation between Atma and Paramatma cease, you are that, Tattvam Asi. You are that, Tattvam Asi. You are that, Tattvam Asi. ತನ್ನನ್ನು ತಾನು ವಿವರಿಸಿಕೊಳ್ಳಲೆಂದು ಈ ಮೌನವನ್ನು ಶ್ರದ್ಧೆಯಿಂದ ಕಾಡಿದಾಗ, ಭಕ್ತಿಯಿಂದ ಶರಣಾಗಿ ಬೇಡಿದಾಗ, ಆಗ ಮಾತ್ರ ಅದು ತನ್ನನ್ನೇ ತಾನು ಅತ್ಯಂತ ವಿನಯಶೀಲತೆಯಿಂದ ಸರಳವಾಗಿ ವಿವರಿಸಿಕೊಳ್ಳುವುದು. ಏನೆಂಬುದಾಗಿ? ನಾನು ಇದ್ದೇನೆ ಎಂಬುದಾಗಿ ಅಷ್ಟೇ. ನಾನು ಇದ್ದೇನೆ ಎಂಬುದಾಗಿ ಅಷ್ಟೇ. ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ. When this supreme silence is approached with devotion, total surrender, and sought with sincerity to explain itself, it certainly reveals itself. And how does it reveal itself? Only with the simple, natural, and graceful truth, I exist or I am. That is all. I exist or I am. That is all. I exist or I am. That is all. I am. I am. I am. I am. ನಾನು ಇದ್ದೇನೆ ಎಂಬುದಷ್ಟೇ ಇದು ಕೊಡುವ ವಿವರಣೆ. ಇದು ಬೇರೆ ಯಾರಿಗೋ ಕೊಡುವ ವಿವರಣೆಯಲ್ಲ, ಏಕೆಂದರೆ ಇರುವುದು ಇದೊಂದೇ. ಹಾಗಾಗಿ ಇದು ತಾನೇ ತನಗಾಗಿ, ತನ್ನಿಂದ ತನ್ನೊಳಗೆ, ತನ್ನ ಸಂತೃಪ್ತಿಗಾಗಿ ಕೊಟ್ಟುಕೊಳ್ಳುವ ವಿವರಣೆ. ಜ್ಞಾನರೂಪದ ತನ್ನರಿವಿನಿಂದ ತಾನೇ ತನ್ನಿಂದ ತೋರಿಕೊಳ್ಳುವ ವಿವರಣೆ. ಇದೇ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ. ಏಕೆಂದರೆ ಮೌನವನ್ನು ಹೊರತುಪಡಿಸಿದರೆ ಏನೂ ಇಲ್ಲ, ಯಾವುದೂ ಇಲ್ಲ. ಈ ಸತ್ಯ ಗ್ರಹಿಕೆ ಮತ್ತು ಪರಿಕಲ್ಪನೆಗಳನ್ನು ಮೀರಿ ಇದೆ. ಐ ಎಕ್ಸಿಸ್ಟ್ ಆರ್ ಐ ಆಮ್ is the only explanation silence offers. This explanation is not given to anyone else because other than silence there is no one else. Hence explanation of I am is given to itself, for its own satisfaction within itself. It manifests itself through its own awareness, which is shining within itself as its own wisdom. This alone is omniscient, omnipotent, and omnipresent. For apart from silence, nothing exists and nothing can survive. Such a reality is far beyond perception and conception. ಇರುವುದು ಮೌನವೊಂದೇ. ಇದೇ ಪರಮೋಚ್ಚ ಅದ್ವೈತ ಸ್ವರೂಪ. ಇದೇ ನಮ್ಮಲ್ಲಿ ನಾನಿದ್ದೇನೆ ಎಂಬುದಾಗಿ ಪ್ರತಿಕ್ಷಣವೂ ತನ್ನ ಪ್ರಜ್ವಲಿಸುವ ಪ್ರಭೆಯಿಂದ ಸ್ಫುರಿಸುತ್ತಿರುವುದು. ನಮ್ಮಲ್ಲಿ ಪ್ರತಿಕ್ಷಣವೂ ಮಿಂಚುತ್ತಿರುವ ಈ ಸ್ಫುರಣೆಯೊಂದನ್ನು ಮೌನವಾಗಿ ಮತ್ತು ಗಟ್ಟಿಯಾಗಿ ಹಿಡಿದು ಇದರಲ್ಲೇ ಸ್ಥಿರವಾಗಿ ಬಿಟ್ಟರೆ ಭವರೋಗವನ್ನು ಮೀರುವ ನಮ್ಮ ಮಾನವ ಜನ್ಮವೇ ಉದ್ಧಾರವಾಗಿ ಬಿಡುವುದು. ಸೈಲೆನ್ಸ್ ಅಲೋನ್ ಈಸ್. This is the highest state of Advaita, non-duality. This same silence, this same state of Advaita Sarupa pulses and radiates within each of us in all its brilliance and splendor as I am every moment of our lives.
If we can firmly hold on to this inner pulsation, this pure silent consciousness shining luminously within us, and remain unwavering in it, then alone we accomplish the very purpose of our birth, which is to transcend fear, suffering, and attachment, and to realize our supreme bliss that we really are. ಮೌನದಿಂದ ಪ್ರಕಾಶಿಸುವ ಜ್ಯೋತಿಯೇ ಆತ್ಮಜ್ಯೋತಿ. ಇದೇ ಪರಂಜ್ಯೋತಿ. ಇದು ಯಾವುದೇ ಬಾಹ್ಯ ಬೆಳಕಿನಿಂದ ಉಂಟಾಗುವಂಥದ್ದಲ್ಲ, ಏಕೆಂದರೆ ಇದು ಜ್ಞಾನದ ಬೆಳಕು, ಆತ್ಮನ ಪ್ರಜ್ವಲಿಸುವ ಪ್ರಭೆ. ಈ ಜ್ಯೋತಿಯ ಗರ್ಭವೇ ಮೌನ. ಮನಸ್ಸು ಮೌನದ ಈ ಬೆಳಕನ್ನು ಕಾಣಲು ಯತ್ನಿಸಿದಾಗ ಮನಸ್ಸು ಮಾಯವಾಗಿ ಬಿಡುತ್ತದೆ. ಆದರೆ ಮನಸ್ಸು ಮೌನದಲ್ಲಿ ಲೀನವಾದಾಗ ಮೌನವೇ ತನ್ನೊಳಗಿನ ತನ್ನ ಈ ಆತ್ಮಜ್ಯೋತಿಯನ್ನು ಅನಾವರಣಗೊಳಿಸುತ್ತದೆ. ಅಲ್ಲಿ ಮಾತಿಲ್ಲ, ಮನಸ್ಸಿಲ್ಲ, ವಿವರಣೆ ಇಲ್ಲ. ಅಲ್ಲಿರುವುದು ಪರಮಜ್ಞಾನದ ಪರಮ ಮೌನ ಮಾತ್ರ, ಪರಮ ವಿಶ್ರಾಂತಿ ಮಾತ್ರ. The effulgence that shines in supreme silence is the Atma Jyoti, light of the self, the supreme light. It does not originate from any external light, for it is the light of wisdom, the radiant glow of the self's consciousness. The womb of this light is silence. When the mind tries to grasp this light of silence, it simply vanishes. But when the mind dissolves into the silence, silence itself reveals its own Atma Jyoti from within. Here, words cease, the mind disappears, descriptions fade. Only the supreme wisdom of absolute silence remains. Only the supreme wisdom of absolute silence remains. ಆದುದರಿಂದ ಮೌನವಾಗಿ ನಾನಿದ್ದೇನೆ ಎಂಬ ಅರಿವಿನಲ್ಲಿ ಸ್ಥಿರರಾಗಿ. Therefore, stay firmly in the silent feeling of I am. ಮೌನವಾಗಿ ನಾನಿದ್ದೇನೆ ಎಂಬ ಅರಿವಿನಲ್ಲಿ ಸ್ಥಿರರಾಗಿ. Stay firmly in the silent feeling of I am. ಮೌನವಾಗಿ ನಾನಿದ್ದೇನೆ ಎಂಬ ಅರಿವಿನಲ್ಲಿ ಸ್ಥಿರರಾಗಿ. Stay firmly in the silent feeling of I am. ಸಚ್ಚಿದಾನಂದ ಅಹಂ ಮೌನ ಸ್ವರೂಪಿಣೆ. ಸಚ್ಚಿದಾನಂದ ಅಹಂ ಮೌನ ಸ್ವರೂಪಿಣೆ. ಸಚ್ಚಿದಾನಂದ ಅಹಂ ಮೌನ ಸ್ವರೂಪಿಣೆ. ಮೌನವೇ ಸತ್, ನಿಜವಾಗಿರುವುದು. Silence is Sat, the absolute truth. ಮೌನವೇ ಚಿತ್, ತಿಳಿಯುವ ಶಕ್ತಿ. Silence is Chit, pure consciousness. ಮೌನವೇ ಆನಂದ, ಮೌನದ ಅರಿವೇ ಆನಂದ. Silence is ಆನಂದ. Awareness of silence itself is ಆನಂದ. ಮೌನವೇ ಆತ್ಮ, ನಿಜವಾದ ನಾನು. Silence is ಆತ್ಮ.
the true self that I am. ಮೌನವೇ ಪರಮಾತ್ಮ, ಸಮಸ್ತಕ್ಕೂ ಆಧಾರ. Silence is Paramatma, the universal foundation. ಮೌನವೇ ಸರ್ವ, ಸರ್ವಾತೀತ. Silence is everything and beyond everything. ಮೌನವೇ ಅಹಂ, ಅಂದರೆ ಅಹಂಕಾರವಲ್ಲ. Silence is aham, but not the ego. ಮೌನವೇ ಪರಮಾದ್ವೈತ. Silence is the supreme non-duality. ಮೌನವೇ ಜ್ಞಾನ, ಮೌನವೇ ಮೋಕ್ಷ. Silence is wisdom, silence is liberation. ಮೌನವೇ ಜ್ಯೋತಿ, ಆತ್ಮಜ್ಯೋತಿ. Silence is light, the eternal effulgence of the self. ಪ್ರತಿದಿನವೂ ಕನಿಷ್ಠ ಪಕ್ಷ ಸ್ವಲ್ಪ ಗಂಟೆಯಾದರೂ ನಾನಿದ್ದೇನೆ ಎಂಬ ಬೋಧನೆಗೆ ಶ್ರದ್ಧೆಯಿಂದ ಗಮನ ಕೊಡಿ. ಎವ್ರಿ ಡೇ ಡೆಡಿಕೇಟ್ ಅಟ್ ಲೀಸ್ಟ್ ಎ ಫ್ಯೂ ಅವರ್ಸ್ ಟು ಕಾಂಟೆಂಪ್ಲೇಟ್ ದಿ ಇನ್ನರ್ ಅಫರ್ಮೇಷನ್ ಐ ಆಮ್. ನಾನಿರುವೆನು ಎಂಬ ಅಂತರ್ಧ್ವನಿಯ ಹಿಂದೆ ತಾನೇ ತಾನಾಗಿರುವ ಶುದ್ಧ ಅಸ್ತಿತ್ವದ ಮೌನದ ಸ್ಥಿರತೆಯನ್ನು ಅರಿಯಲು ಅದೇ ನೀವಾಗಿ ಇರುವವರೆಗೂ ಪ್ರಯತ್ನಿಸಿ. Seek to perceive the silent solidity that reveals itself behind this presence of I am until you become one with it. ಪರಮ ಮೌನದ ಅಂತಸತ್ವವಾಗಿ ಸತ್ ಚಿತ್ ಆನಂದ, ನಿಮ್ಮ ಅಸ್ತಿತ್ವ, ನಿಮ್ಮ ಪ್ರಜ್ಞೆ ಮತ್ತು ನಿಮ್ಮ ಆನಂದ ಎಲ್ಲವೂ ಮೌನವಾಗಿಯೇ ನಿಮ್ಮೊಳಗೆ ಹಾಜರಿರುವುದನ್ನು ಮನನ ಮಾಡಿ. ಮೆಡಿಟೇಟ್ ಅಂಡ್ ರಿಫ್ಲೆಕ್ಟ್ ಅಪಾನ್ ದಿ ಟ್ರೂತ್ ದಟ್ ವಿತಿನ್ ದಿ ಡೆಪ್ತ್ಸ್ ಆಫ್ ಸುಪ್ರೀಂ ಸೈಲೆನ್ಸ್ ಎಕ್ಸಿಸ್ಟ್ ಸತ್ ಎಕ್ಸಿಸ್ಟೆನ್ಸ್, ಚಿತ್ ಕಾನ್ಷಿಯಸ್ನೆಸ್ ಅಂಡ್ ಆನಂದ ಬ್ಲಿಸ್, your own being, your own consciousness and your own happiness, all present in your presence as silence itself. ನಿಮ್ಮೊಳಗೆ ನೀವು ಮೌನವಾಗಿ ಸ್ಥಿರವಾಗಿರಲು ವಾರಕ್ಕೆ ಒಂದು ದಿನವಾದರೂ ಸಂಪೂರ್ಣವಾಗಿ ಮೌನ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಮೇಕ್ ಇಟ್ ಎ ರಿಚುಯಲಿಸ್ಟಿಕ್ ಹ್ಯಾಬಿಟ್ to practice a complete silence at least one day a week until you firmly establish yourself in the absolute silence that you are. ನಾನು ಇದ್ದೇನೆ, I am. ನಾನು ಇದ್ದೇನೆ, I am.
ನಾನು ಇದ್ದೇನೆ. ಐ ಆಮ್. ಮೌನವಾಗಿ ನಾನಿದ್ದೇನೆ ಅಂತ ಅಂದುಕೊಳ್ಳಿ. ಸೈಲೆಂಟ್ಲಿ ಸೇ ಟು ಯುವರ್ ಸೆಲ್ಫ್, ಐ ಆಮ್. ನಾನಿದ್ದೇನೆ. ಐ ಆಮ್. ನಾನಿದ್ದೇನೆ. ಐ ಆಮ್. ನಾನಿದ್ದೇನೆ. ಐ ಆಮ್. ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ ಎಂದು ಪ್ರಶ್ನಿಸಿಕೊಳ್ಳಿ. ಆಸ್ಕ್ ಯುವರ್ ಸೆಲ್ಫ್, ಡೂ ಐ ನೋ ದಟ್ ಐ ಎಕ್ಸಿಸ್ಟ್? ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ? ಡೂ ಐ ನೋ ಐ ಎಕ್ಸಿಸ್ಟ್? ಹೌದು, ಗೊತ್ತಾಗುತ್ತಿದೆ ಎಂಬ ಉತ್ತರ ಒಳಗಿಂದೊಳಗೇ ಬರುತ್ತದೆ. ಹೌದು, ಗೊತ್ತಾಗುತ್ತಿದೆ. ಆನ್ಸರ್ ಕಮ್ಸ್ ಫ್ರಮ್ ವಿತಿನ್. ಎಸ್, ಐ ನೋ ದಟ್ ಐ ಎಕ್ಸಿಸ್ಟ್. ಐ ನೋ ದಟ್ ಐ ಆಮ್. ಗೊತ್ತಾಗುತ್ತಿದೆ ಎಂಬುದು ನಿಮ್ಮ ನೇರ ಅನುಭವವಾಗಿದ್ದು ಈ ಅರಿವಿನಲ್ಲಿರಿ. ಬಿ ಅವೇರ್ ಆಫ್ ದಿಸ್ ನೋಯಿಂಗ್ ವಿಚ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಗೊತ್ತಾಗುತ್ತಿದೆ, ಅರಿವಾಗುತ್ತಿದೆ ಎಂಬ ಈ ಅನುಭವದಲ್ಲೇ ದೃಢವಾಗಿ ನಿಲ್ಲಿ. Be firmly establish yourself in this awareness of I know. I am aware. ಗೊತ್ತಾಗುತ್ತಿದೆ ಎಂಬ ಈ ಪ್ರಜ್ಞಾಪೂರ್ವಕ ಅನುಭವವೇ ಪರಿಶುದ್ಧ ಪರಿಪೂರ್ಣ ಆತ್ಮ. This knowing itself is a conscious experience which is a pure and perfect Atma. ಈ ಆತ್ಮಾನುಭವದಲ್ಲಿ ದೃಢವಾಗಿ, ಈ ಆತ್ಮಾನುಭವದಲ್ಲಿ ದೃಢವಾಗಿ. Stay firmly in this self-experience. Stay firmly in this self-experience. ಹೌದು, ನಾನಿರುವುದು ನನಗೇ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. Yes, I know that I am. I know that I am. I know that I am. I know that I know. I know that I know. I know that I know. ನಾನಿರುವುದು ನನಗೆ ಅರ್ಥವಾಗುತ್ತಿದೆ.
ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಎಕ್ಸಿಸ್ಟ್. ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಅಂಡರ್ಸ್ಟ್ಯಾಂಡ್. ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಅಂಡರ್ಸ್ಟ್ಯಾಂಡ್. ನಾನಿರುವುದು ನನ್ನ ಅರಿವಿಗೆ ಬರುತ್ತಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. I am aware of my existence. I am aware that I am aware. I am aware that I am aware. ನನಗೆ ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. I am aware and I am aware that I am aware. I am aware that I am aware. I am aware that I am aware. ನಾನಿರುವುದು ನನಗೆ ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಈ ಗೊತ್ತಿದೆ ಎಂಬ ಭಾವದಲ್ಲಿ ಮೌನದಿಂದಿರಿ. 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 I know and I know that I know. 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 In this silent knowing, be silent. In this silent knowing, be silent. With this knowing, be silent. Be silent. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be joyful, be liberated, be liberated, be liberated. Om Shanti Shanti Shanti.
स्वस्तिः प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति 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 नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः